ನಮಸ್ಕಾರ. ಹರಿ ಓಂ. ಇಂದು ನಾವು ಹಳೆಯ ಬಟ್ಟೆಗಳನ್ನು ಹೇಗೆ ದಾನ ಮಾಡಬಹುದು, ಯಾವ ರೀತಿಯಲ್ಲಿ ದಾನ ಮಾಡಬೇಕು, ಯಾರಿಗೆ ದಾನ ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಹಲವು ಸಲ ನಮ್ಮ ಮನೆಗಳಲ್ಲಿ ಹಳೆಯ ಬಟ್ಟೆಗಳು ಜಾಸ್ತಿ ಇರುತ್ತದೆ. ನಾವು ಹಾಕೊಂಡಿರೋ ಬಟ್ಟೆಗಳಾಗಿರಬಹುದು, ನಮಗೆ ಚಿಕ್ಕದಾಗಿರೋ ಬಟ್ಟೆಗಳಾಗಿರಬಹುದು, ಉಪಯೋಗಿಸದೇ ಇರುವಂಥ ಬಟ್ಟೆಗಳಾಗಿರಬಹುದು, ಬಹಳಷ್ಟು ಇರುತ್ತವೆ. ನಾವು ಅದನ್ನು ಹೇಗೆ ದಾನ ಮಾಡಬೇಕು? ನಾವು ಅದನ್ನು ದಾನ ಮಾಡುವ ಮುಂಚೆ ಅದನ್ನು ತೊಳೆದು ಉಪ್ಪು ನೀರಲ್ಲಿ ತೊಳೆಯಬೇಕು. ಅದನ್ನು ಸ್ವಚ್ಛವಾಗಿ ತೊಳೆದು ಆಮೇಲೆ ದಾನ ಮಾಡಬೇಕು. ಯಾರಿಗೆ ದಾನ ಮಾಡಬೇಕು? ಆ ಬಟ್ಟೆಯನ್ನು ಅವಶ್ಯಕತೆ ಇರುವವರಿಗೆ ಮಾತ್ರ ದಾನ ಮಾಡಬೇಕು. ಆ ಬಟ್ಟೆಯನ್ನು ಸ್ವೀಕರಿಸುವವರಿಗೆ ಮಾತ್ರ ನಾವು ದಾನ ಮಾಡಬೇಕು. ಬಟ್ಟೆಯನ್ನು ನಾವು ಒರೆಸುವುದಕ್ಕೆ ಉಪಯೋಗಿಸಬಹುದಾ ಎಂದು ಪ್ರಶ್ನೆಗಳು ಕೇಳಿಬರುತ್ತದೆ. ಕೆಲವೊಮ್ಮೆ ಇಲ್ಲ. ಯಾಕೆ ಅಂದರೆ ನಾವು ಅದನ್ನು ಯಾವುದಕ್ಕೆ ಬಳಸ್ತೇವೆ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ. ಕೆಲವೊಮ್ಮೆ ನಾವು ಮನೆಯಲ್ಲಿ ಬಾಗಿಲು ಒರೆಸುವಾಗ, ಹೊಸಿಲು ಒರೆಸುವಾಗ, ದೇವರ ಕೋಣೆಗೆ ಮನೆಯ ಅಡಿಗೆ ಮನೆ ಕೋಣೆ ಒರೆಸುವಾಗ ಬಹಳಷ್ಟು ನಾವು ಕೆಲವೊಂದು ಸಲ ಅದನ್ನು ವಸ್ತ್ರಗಳಿಂದ ಒರೆಸಿದರೆ ಬಹಳ ಉತ್ತಮ. ನಮ್ಮ ಹಳೆಯ ಬಟ್ಟೆಯಲ್ಲಿ ನಮ್ಮ ಎನರ್ಜಿ ಇರುತ್ತದೆ. ಹಾಗಾಗಿ ನಾವು ಅದನ್ನು ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುವುದಕ್ಕೆ ಬಳಸದೇ ಇರುವುದು ಉತ್ತಮ. ಹಳೆ ಬಟ್ಟೆಯನ್ನು ಶನಿವಾರದಂದು ದಾನ ಮಾಡಿದರೆ ಉತ್ತಮ. ಬಟ್ಟೆಗಳನ್ನು ಶುಕ್ರನಿಗೆ ಹೋಲಿಸುತ್ತಾರೆ. ಹಾಗಾಗಿ ನಾವು ದಾನ ಮಾಡುವಾಗ ಅದರ ಜೊತೆಗೆ ಹಣ್ಣುಗಳು ಮತ್ತು ನಮಗೆ ಕೈಲಾದಷ್ಟು ದುಡ್ಡು ಇಟ್ಟು ಬಡವರಿಗೆ ದಾನ ಮಾಡಿದರೆ ಉತ್ತಮ. ಕೆಲವೊಂದು ಬಟ್ಟೆಗಳನ್ನು ನಾವು ದಾನ ಮಾಡಲು ಬರುವುದಿಲ್ಲ. ಆ ಬಟ್ಟೆಗಳನ್ನು ನಾವು ಸುಡಬಹುದಾ? ಹೌದು, ಖಂಡಿತವಾಗಿಯೂ ಸುಡಬಹುದು. ಕೆಲವೊಂದು ಬಟ್ಟೆಗಳನ್ನು ಸುಡುವುದರಿಂದ ನಕಾರಾತ್ಮಕ ಶಕ್ತಿ ಹೋಗುತ್ತದೆ. ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ದ ಪ್ಲಾನೆಟ್ ವಿಲ್ ಬಿ ರೆಡ್ಯೂಸ್ಡ್. ನಮ್ಮ ಜಾತಕದಲ್ಲಿ ಶುಕ್ರನು ಪಾಸಿಟಿವ್ ಆಸ್ಪೆಕ್ಟ್ಸಲ್ಲಿ ಇದ್ದರೆ ನಾವು ಶುಕ್ರವಾರದಂದು ಹೊಸ ಬಟ್ಟೆಯನ್ನು ದಾನ ಮಾಡಬಾರದು. ಮತ್ತು ಗುರು ಚೆನ್ನಾಗಿ ಇದ್ದರೆ ನಾವು ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡಬಾರದು. ನಾವು ಹಳೆಯ ಬಟ್ಟೆಯನ್ನು ದಾನ ಮಾಡುವಾಗ ಅದರ ಜೊತೆ ಒಂದು ಒಳ್ಳೆಯ ಬಟ್ಟೆಯನ್ನು ಇಟ್ಟು ಅವರಿಗೆ ಕೊಟ್ಟರೆ ನಮಗೆ ತುಂಬ ಉತ್ತಮವಾಗುತ್ತದೆ. ಶುಭಂ.